ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಾನು ಸುಮಾರು ವಿಡಿಯೋಗಳನ್ನು ನಿಮಗೆ ಶೇರ್ ಮಾಡಿದ್ದೀನಿ. ನಿಮ್ಮ ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೀನಿ. ಹೋಗಿ ನೀವು ವಿಡಿಯೋಗಳನ್ನು ನೋಡ್ಕೊಳ್ಬೋದು. ಎಲ್ಲ ಡೌಟ್ಸ್ಗಳನ್ನು ಅದರಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಅದರ ಜೊತೆಗೆ ಏನಂತಂದರೆ ಈಗಾಗಲೇ ಸರ್ವರ್ ಬಿಸಿ ಬರ್ತಾಯಿದೆ. ನಿಮ್ಮ ಒಂದು ಇದನ್ನು ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಬಿಸಿ ಇಟ್ಟಿದ್ದಾರೆ. ಬಿಕಾಸ್ ಆಫ್ ಸರ್ವರನ್ನು ಅಪ್ಡೇಟ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ನೀವು ಹಾಕಿರುವಂಥ ಕಾಮೆಂಟ್ಸ್ಗಳನ್ನು ಇಲ್ಲಿ ಓದ್ತೇನೆ. ಮತ್ತು ಅದರ ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಸೊ ಏನಪ್ಪ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ಕಾಮೆಂಟ್ಸ್ ಹಾಕಿರುವಂಥದ್ದು, ನಾವು ಈ ಬಾಯ್ ಕ್ಯಾಶ್ದಿಂದ ಕಟ್ಬೋದಾ ಅಂಥೇಳಿ. ಚಲನನ್ನು ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಕ್ಯಾಶನ್ನು ಕೊಟ್ಟು ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಅದು ಕ್ಯಾಶೇ ಇರುತ್ತೆ. ಆದರೆ ಚಲನ ನೀವು ತೊಗೊಂಡು ಹೋಗಬೇಕು. ಕ್ಯಾಶ್ ಕೊಟ್ಟು ಪೇಮೆಂಟ್ ಮಾಡಿ ನೀವು ಚಲನ ತೊಗೊಂಬರಬೇಕಾಗತ್ತೆ. ಪ್ಲೀಸ್ ಮತ್ತೆ ಅಪ್ಲಿಕೇಶನ್ ಬಿಡ್ತಾರೆ HSದು. ಅಪ್ಲಿಕೇಶನನ್ನು ಬಿಡಬೇಕಂತಂದರೆ ಎಲ್ಲರೂ ಕೂಡ ಪ್ರೆಷರ್ ಹಾಕಬೇಕು ಕೇಳಿದವ್ರಿಗೆ. ಅಂದರೆ ಮಾತ್ರ ಒಂದು 2-3 ದಿನ ನಿಮಗೆ ಬಿಡ್ಬೋದು, ಇಲ್ಲಾಂದರೆ ಬಿಡದೇನೂ ಇರ್ಬೋದು. ಕ್ಯಾಶನ್ನು ನೋಡಿರಿ, ನೀವು ಚಲನ ನೀವು ಪೇ ಮಾಡಿರಿ ಅಂದಮೇಲೆ ಚಲನ ತೊಗೊಂಡ ಮೇಲೆ ಅದು ಕ್ಯಾಶ್ ಮುಖಾಂತರನೇ ಪೇ ಮಾಡಬೇಕಾಗುತ್ತೆ. ಚಲನ ಯಾವಾಗಲೂ ಕ್ಯಾಶ್ ಮುಖಾಂತರನೇ ಪೇ ಮಾಡಬೇಕಾಗತ್ತೆ. ಸೊ ಹೀಗಾಗಿ ನೀವು ಕ್ಯಾಶನ್ನು ಚಲನ ಪ್ಲಸ್ ಕ್ಯಾಶನ್ನು ತೊಗೊಂಡು ಹೋಗಬೇಕು. ಇಂಜಿನಿಯರಿಂಗ್ ಸೀಟ್ ಹೋಲ್ಡ್ ಮಾಡಿ ರಿಪೀಟ್ ಆಪ್ಷನ್ ಎಂಟ್ರಿ ಮಾಡ್ಬೋದಾ? ನೋಡಿರಿ, ಹೋಲ್ಡಲ್ಲಿ ಇಟ್ಟ ಮೇಲೆ ಚಾಯ್ಸ್ ಟು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ನೀವು ಹೋಲ್ಡಲ್ಲಿ ಇಟ್ಟ ಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡೋಂಗಿಲ್ಲ. ಹೊಸ ಕಾಲೇಜ್ ಇದ್ದರೆ ಆಪ್ಷನ್ ಎಂಟ್ರಿ ಮಾಡ್ಬೋದು, ಬಟ್ ಹಳೇ ಕಾಲೇಜ್ ಇದ್ದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ. ಜಸ್ಟ್ ನೀವು ಮೋಡಿಫೈಡ್ ಮಾತ್ರ ಮಾಡಬೇಕು. ಈಗಾಗಲೇ ನೀವು ಫಸ್ಟ್ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ, ಆ ಒಂದು ಕಾಲೇಜ್ಗಳನ್ನು ಮಾತ್ರ ನೀವು ಮೋಡಿಫೈಡ್ ಮಾಡ್ಬೋದು, ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಪ್ಲೀಸ್ ಹೇಳಿ ಸರ್, ನಮ್ಮ ಹತ್ರ SBI ಚೆಕ್ ಇದೆ, HDFC ಮತ್ತು ಬ್ಯಾಂಕ್ ಬರೋಡಾ ಚೆಕ್ ಇಲ್ಲ, ಏನು ಮಾಡಬೇಕು? ಇಲ್ಲಿ ಚೆಕ್ ಅವಶ್ಯಕತೆ ಇಲ್ಲ. ಇಲ್ಲಿ ಚೆಕ್ ನೋಡಿರಿ, ಚೆಕ್ ಇಲ್ಲ, ಇದು ಕ್ಯಾಶ್ ತೊಗೊಂಡು ಹೋಗಬೇಕಾಗತ್ತೆ. ಓಕೆ, SBI ಚೆಕ್ ಅವಶ್ಯಕತೆಯೂ ಇಲ್ಲ. ಇಲ್ಲಿ ನೀವು ಏನಪ್ಪ ಅಂತಂದರೆ ಆ DD ಏನು ಬರುತ್ತಲ್ಲ ಪ್ರಿಂಟು, ಆ DD ಪ್ಲಸ್ ಕ್ಯಾಶನ್ನು ತೊಗೊಂಡು ಹೋಗಿ ಕಟ್ಟಬೇಕು. SBI ಬ್ಯಾಂಕ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. SBI ಬ್ಯಾಂಕ್ ಇದ್ದರೆ ಒಳ್ಳೇದು. SBI ಬ್ಯಾಂಕ್ ಇಲ್ಲ ಅಂತಂದರೆ ಇಲ್ಲಿ ಚೆಕ್ಕು ಮತ್ತು DD ಅವಶ್ಯಕತೆ ಇಲ್ಲ. ಇಲ್ಲಿ ಕ್ಯಾಶ್ ಕೊಡಬೇಕಾಗತ್ತೆ. ಸರ್, ಫೀಸ್ 2 ಟೈಮ್ಸ್ ಕಟ್ಟಬಹುದಾ? 2 ಟೈಮ್ಸ್ ಯಾಕೆ ಕಟ್ತೀರಿ? ಖಾಲಿ ಪಿಲಿ ನೀವು ಕಟ್ಟಿದ್ರಿ, ಅದು ರಿಫಂಡ್ ಆಗೋದಿಲ್ಲ. ಓಕೆ, ಸೊ ಬ್ರೋ ಮೈ ಅಕೌಂಟ್ SBI ನಾಟ್ ಶೋವಿಂಗ್ ಆಪ್ಷನ್ ಅಕೌಂಟ್. ನೋಡಿ, ಅದು SBI ಅಕೌಂಟ್ ಚಲನಲ್ಲಿ ತೋರಿಸೋದಿಲ್ಲಪ್ಪ. ಅದು ಬಂದಿರುವಂಥದ್ದು ಮ್ಯಾಟ್ರ್ ಏನಂತಂದರೆ ನಿಮ್ಮ ಅಕೌಂಟ್ ತೋರಿಸೋದಿಲ್ಲ. ಅದು ನಿಮ್ಮ ರೊಕ್ಕ ನಿಮಗೆ ತುಂಬ್ಕೊತೀರಾ? ಈಗ ಅವರು ಚಲನ ಒಳಗಡೆ ಬಂದಿರೋದು ಅಕೌಂಟ್ ತೋರಿಸ್ತಾ ಇದೆಯಲ್ಲ ಡೀಟೇಲ್ಸು, ಅದು ನೀವು KEಗೆ ಕಟ್ಟಬೇಕು. KE ಅಕೌಂಟ್ ತೋರಿಸುತ್ತೆ. KE ಚಲನದು. KEದವ್ರಿಗೆ ನೀವು ಪೇ ಮಾಡಬೇಕು. ನಿಮ್ಮ ಅಕೌಂಟ್ ನಿಮಗೆ ತೋರಿಸಿ ನೀವೇ ತುಂಬ್ಕೊಂಡ್ರೆ KEದವ್ರಿಗೇನು ಕಟ್ತೀರಾ ಅಲ್ವಾ? ಸೊ ಇದು ನಿಮ್ಮದಲ್ಲ, ಅವ್ರಿಗೆ KEದವ್ರಿಗೆ ಪೇ ಮಾಡಬೇಕು. ಸರ್, ಮತ್ತೆ ಅಪ್ಲಿಕೇಶನ್ ಬಿಡ್ತಾರೆ HSನ ಅಪ್ಲಿಕೇಶನ್ ಬಿಡೋದಿಲ್ಲ. ಆಲ್ರೆಡಿ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಬಿಡಬೇಕಂತಂದರೆ ಏನು ಮಾಡಬೇಕು? ನೀವು KEಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಫಾರ್ BS ನರ್ಸಿಂಗ್ ಓನ್ಲಿ 750 rupees ಪೇ ಮಾಡಬೇಕೇನು ಸರ್? ಮತ್ತು 10,000 ಹೇಗೆ ಪೇ ಮಾಡಬೇಕು? ನೋಡಿರಿ, ಈಗ 750 rupeesನ್ನು ನೀವು ಸೀಟ್ ಕನ್ಫರ್ಮೇಷನ್ ಸಲುವಾಗಿ ಮಾಡಬೇಕು. ಸೀಟ್ ಕನ್ಫರ್ಮೇಷನ್ ಸಲುವಾಗಿ ನೀವು ಪೇಮೆಂಟನ್ನು ಮಾಡಬೇಕು. 750 ರೂಪಾಯಿ. 10,000 ರೂಪಾಯಿ ಇದೆಯಲ್ಲ, ಅದನ್ನು ಕಾಲೇಜಲ್ಲಿ ಪೇ ಮಾಡಬೇಕು. ಆರ್ಡ್ರ್ ಕಾಪಿ ಜೊತೆಗೆ 10,000 ರೂಪಾಯಿನ ಹೋಗಿ ಕಾಲೇಜಲ್ಲಿ ಪೇ ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಕ್ಯಾನ್ ಯು ಮೇಕ್ ಸಮ್ ಮೋರ್ ವಿಡಿಯೋಸ್ ದಿಸ್ ಕೋರ್ಸ್ ಲೈಕ್ ಪಾಸಿಂಗ್ ಪ್ಯಾಕೇಜ್ ಎಕ್ಸೆಟ್ರಾ? ಓಕೆ, ಇವರು ನಮಗೆ ಪಾಸಿಂಗ್ ಪ್ಯಾಕೇಜ್ ಅಂದರೆ ಈಗ ಎಕ್ಸಾಮ್ ಇದೆಯಲ್ಲ ನವಂಬರಲ್ಲಿ, ಸೊ ಅದಕ್ಕೆ ಇವರು ಪಾಸಿಂಗ್ ಪ್ಯಾಕೇಜನ್ನು ಕೇಳ್ತಾ ಇದ್ದಾರೆ. ನಿಮಗೆ ಪಾಸಿಂಗ್ ಪ್ಯಾಕೇಜ್ ಬೇಕಂತಂದರೆ ಪ್ಯಾರಾಮೆಡಿಕಲ್ ಕನ್ನಡ ಚಾನಲ್ ಇದೆ, ಅಲ್ಲಿ ಹೋಗಿದ್ರೆ ನಿಮಗೆ ಅಲ್ಲಿ ನೋಟ್ಸ್ಗಳು ಸಿಗ್ತವೆ. ಅಲ್ಲಿ ನೀವು ನನಗೆ ಕಾಮೆಂಟ್ಸ್ ಹಾಕಿದರೆ ಅಲ್ಲಿ ನಿಮ್ಗೆ ಯಾವುದು ನೋಟ್ಸ್ ಬೇಕಾದನ್ನು ನಾವು ಅಲ್ಲಿ ಅಪ್ಡೇಟ್ ಮಾಡ್ಬೋದು. ಏಜಸ್ದು ಮತ್ತು ಅಪ್ಲಿಕೇಶನ್ಸ್ ಬಿಡೋದಿಲ್ಲ, ಅದು ರಿಕ್ವೆಸ್ಟ್ ಮೇಲೆ ಇರುತ್ತೆ. ನೀವು ರಿಕ್ವೆಸ್ಟ್ ಮಾಡಿದರೆ ಬಿಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಸರ್, ಇವಾಗ ಫಸ್ಟ್ ರೌಂಡಲ್ಲಿ ಅಲೋಟ್ ಆಗಿರೋ ಕಾಲೇಜ್ನ ಹೋಲ್ಡಲ್ಲಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ಬೋದಾ? ಸೊ ಹೋಲ್ಡಲ್ಲಿ ಇಟ್ಟರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋಂಗಿಲ್ಲ, ನೆನಪಿಟ್ಕೊಳ್ಳಿ. ಯಾಕಂತಂದರೆ ಅವ್ರು ಹೇಳಿದ್ದಾರೆ ಹೋಲ್ಡಲ್ಲಿ ಇಟ್ಟರೆ ನಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಯಾಕಂದರೆ ಇದರ ಕಾಲೇಜ್ಗಳನ್ನು ಮಾತ್ರ ನೀವು ಅದರಲ್ಲಿ, ಅಂದರೆ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ನೀವೇನು ಆ ಕಾಲೇಜುಗಳನ್ನು ಆ್ಯಡ್ ಮಾಡಿರ್ತೀರಿ ಅದರಲ್ಲೇ ನಿಮಗೆ ಸೀಟ್ಗಳನ್ನು ಕೊಡ್ತಾರೆ ಹೋಲ್ಡಲ್ಲಿ ಇಟ್ಟವರಿಗೆ. ಆದರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರಿಗೆ ಮಾತ್ರ ಏನು ಮಾಡಲಿಕ್ಕೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಸೊ ಓಕೆ, ಇದನ್ನು 10th ಮೇಲೆ ಪ್ಯಾರಾಮೆಡಿಕಲ್ ಕೌನ್ಸಿಲಿಂಗ್ ನೆಕ್ಸ್ಟ್ ಮಂತ್ 15 ನಂತರ ಗೊತ್ತಾಗುತ್ತೆ. ಸರ್, ವೈ ದೇ ಡೋಂಟ್ ಅಲೌಟ್ ಮೀ ಸೊ SNQ ಇನ್ಸ್ಟೆಡ್ ಆಫ್ ಟು HA ವಾಟ್ ಐ ಡೂ? ಸೊ ಇದು SNQ ಕೋಟಾ ಇದೆ ಅಲ್ರಿ. ಓಕೆ, SNQ ಕೋಟಾ ಇದಕ್ಕೆ ಕೊಟ್ಟಿಲ್ಲ ಅಂದರೆ ನಿಮ್ಗಿಂತ ಬೇರೆದವ್ರಿಗೆ ಕಡಿಮೆ ಏನಿರುತ್ತೆ ಅಂದರೆ ಇನ್ಕಮ್ ಕಡಿಮೆ ಇರಬೇಕು, ಅವ್ರು ಕೊಟ್ಟಿದ್ದಾರೆ. ನಿಮಗೆ ಯಾಕೆ ಕೊಡಬೇಕು? ಬೇರೆದವರು ಇದ್ದಾರಲ್ಲ, ಅವ್ರು ಕೊಟ್ಟಿರ್ಬೋದಲ್ಲ. ಸೊ ಓಕೆ, ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಅನ್ನೋಂಗಿಲ್ಲ. ಯಾಕಂದರೆ ಇದು ಅವ್ರು ಹೇಳಿದ್ದಾರೆ ಲಕ್ ಬೈ ಚಾನ್ಸ್ ಅಂತ ಹೇಳಿದ್ದಾರೆ. ರೂಲ್ಸ್ ಇಲ್ಲ, ಅಂದರೆ ಯಾರು ಕಡಿಮೆ ಇರುತ್ತೆ ಅಂಥವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಲಿಮಿಟೆಡ್ ಒಳಗಡೆ.
ಹೌ ಟು ಪೇ ದ ಬ್ಯಾಂಕ್ ಚಲನ್ ಥ್ರೂ ಚೆಕ್ ಓಕೆ ನೀವು ಬ್ಯಾಂಕ್ ಥ್ರೂ ಚಲನ್ ಮುಖಾಂತರ ಪೇ ಮಾಡ್ಬೇಕು. ಚಲನ್ ತೊಗೊಂಡು ಹೋಗಿ ದುಡ್ಡು ಕೊಟ್ಟು ಏನಂದ್ರೆ ಚಲನ್ ತುಂಬಬೇಕಾಗತ್ತೆ. ಕಾಲೇಜ್ ಅಡ್ಮಿಷನ್ 5 ಸೆಪ್ಟೆಂಬರ್ ಲಾಸ್ಟ್ ಡೇಟ್, ಅದರ ಬಗ್ಗೆ ಹೇಳಿ. ಸೊ ಹೌದು, 5ನೇ ತಾರೀಕು ಕೊನೆ ದಿನಾಂಕ ಇದೆ. ಇನ್ ಕೇಸ್ ಆಫ್ ರಿಕ್ವೆಸ್ಟ್ದು ಏನಾರು ಹೋದರೆ 6ನೇ ತಾರೀಕು 7ನೇ ತಾರೀಕು ತನಕ ಕೊಡಬಹುದು. ಓಕೆ, ಇವೆಲ್ಲ ನಿಮ್ಮ ಕಾಮೆಂಟ್ಗಳು ಕಾಮನ್ ಆಗಿದ್ದಾವೆ. ಮತ್ತು ನಾನು ಇನ್ ಕೇಸ್ ಆಫ್ ಇವತ್ತೇನಾದರೂ ಲೈವ್ ಬರಲಿಕ್ಕೆ ಟ್ರೈ ಮಾಡ್ತೀನಿ. ಲೈವ್ ಬರಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ನನಗೆ ಕಾಮೆಂಟ್ಸ್ ಹಾಕಿರಿ, ಅದಕ್ಕೆ ನಾನು ವಿಡಿಯೋ ಮುಖಾಂತರ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.